ए ये मगर ये बना रे रोड बंद करेंगे रोड बंद ಮಾಡ್ತೀವಿ ನಾವು ರೋಡ್ ಬಂದ್ ಮಾಡೋಣ ಬರ್ರಿ ಎಲ್ಲರೂ ಜೀಪ್ ತಂಗಾಡ್ರಪ್ಪ ಎಲ್ಲ ನಾಟಕ ಒಳಗೆ ಹಾಕ್ರಿ ನಮ್ಮ ಗೀತ್ ಹಾಕ್ರಿ ನಾವು ಶಿಫ್ಟ್ ಮಾಡ್ಕೊಳಕ್ ರೆಡಿ ಇದೀವಿ ನೀವು ಶಿಫ್ಟ್ ಮಾಡ್ಕೊಳಕ್ ನಮ್ಗೆ ಕೊಡಕತ್ತಿಲ್ಲ ನಿಮ್ ಯಾರು ನಿಮ್ ಪ್ರೆಷರ್ ಮಾಡಕತ್ತಾರ ಹೇಳಕತ್ತಿಲ್ಲ ಅರ್ಜಿ ಯಾರು ಕೊಟ್ಟಾರ ಅದು ಇಲ್ಲ ನಾವು ನೋಡಿ ನಾವು ಎಜುಕೇಶನ್ ಮಾಡಕತ್ತೀವಿ ಈಗ ನಿಮ್ಮ AW ಬಂದು ಅವ್ರ ಬಲ್ಲೆ 50,000 ಕ್ಯಾಶ್ ತಗೊಂಡಿ ನಮ್ಮ ಕಡೆ ಪ್ರೂಫ್ ಐತಿ ಎಲ್ಲಿ ಲಿಸ್ಟ್ ತಗೊಂಡಾರ ಅದನ್ನು ಗೊತ್ತೈತಿ ನಾವು ಅದಕ್ಕೆ ನಮ್ಗೆ ಲೋಕಾಯುಕ್ತಕ್ಕೆ ಹೊರ್ತೀವಿ ಈಗ ಅದನ್ನು ಕಂಪ್ಲೀಟ್ ಕೊಡ್ತೀವಿ ನಾವು ಇದು ಶಿಫ್ಟ್ ಮಾಡೋದಿಲ್ಲ ನಾವು ಇದು ಶಿಫ್ಟ್ ಮಾಡ್ಕೊಳಕ್ ರೆಡಿ ಇದೀವಿ ನಾವು ಎಲ್ಲಿ ಪ್ರೈವೇಟ್ ನಮ್ ಗುತ್ತಿದವ್ರು ಅವ್ರು ಹೇಳಿ ಅವ್ರು ಮಾಡ್ಕೋತಾರ ದರ್ಬಾರ್ ಅವ್ರು ಹೇಳಿ ಅವ್ರು ಮಾಡ್ಕೋತಾರ ನಾವು ಮಾಡ್ಕೋತೀವಿ ಅದ್ರ ಬಿಟ್ಟು ನೀವು ಏನಾರ ಇತ್ತಂದ್ರೆ ಹೇಳಿ ದಬಾಳಿಕೆ ಮಾಡೋದಿದ್ರೆ ಮಾಡ್ರಿ ಒಳಗೆ ಹಾಕಿದ್ರೆ ಇದು ತೆಗಿರಪ್ಪ ಒಳಗೆ ಹೋಗಿ ನೋಡ್ರಿ ನಾವು ಒಳಗೆ ಹಾಕ್ಬಿಡ್ರಿ ನಾವು ದಯವಿಟ್ಟು ಏನಿಲ್ರಿ ಜಾತಿ ಹೋದ್ ಮಾಡಿದ್ರೆ ನಮ್ಗೆಲ್ಲ ಗೊತ್ತದ ಜಾತಿ 100% ಜಾತಿ ಪ್ರೈವೇಟ್ ಜಾಗದಾಗ ಪ್ರೈವೇಟ್ ಜಾಗ ನಿಮ್ಗೆ ತೊಂದ್ರೆ ಇರ್ತದೆ ನಿಮ್ ಪ್ರೈವೇಟ್ ಜಾಗದಾಗ ಹಾಕಿದ್ರೆ ಮುಗಿತಲ್ಲ ಕಾರ್ಪೊರೇಷನ್ ಜಾಗ ಬಿಟ್ಟು ನಾನು ಹೇಳ್ತಿದ್ದೀನಿ ಯಾವುದೋ ಹಬ್ಬ ಪ್ರೈವೇಟ್ ನಮ್ಗೆ ಇಲ್ಲಿ ಕಮಾಂಡ್ ಭಾವನೆ ಕಟ್ಟಿಲ್ಲ ನೀವು ನಮ್ಮ ಭಾವನೆಗೆಲ್ಲ ನಾಶ ಮಾಡ್ರಿ ಇಲ್ಲ ನಾವು ನೀವು 2 ದಿವಸ ಟೈಮ್ ಕೊಟ್ಟರು ಏನ್ ಮಾಡ್ಕೋತೀರಿ ಮಾಡ್ಕೋರಿ ನಾವು ಒಳಗೆ ಹೋಗಿ ಹಿಡಿದೀವಿ ಇಲ್ಲಿ ಸತ್ಯಾಗ್ರಹ ಸಲ ಮಂಟಪ ಹಾಕ್ರಿ ಬುಲಾರಿ ಜಲ್ದಿ ಮಾಡ್ರಿ ನೀವು ಏನ್ ನೀವು ಮಾಡ್ರಿ ನಮ್ಗೆ ಏನ ನಮ್ಗೆ ಇಲ್ಲಿ ಬಂದೂಕ್ ಐತಿ ಕಲಾಸ್ ಪಡೆದ್ರೆ ನಾವು ಸಾಯ್ತೀವಿ ನಾವು ಮೆಕ್ಕು ಮಾಡಕ್ ಬರಂಗಿಲ್ಲ ತಪ್ಪುತ್ತಿರಲ್ಲ ನಮ್ಗೆ ಒಳಗೆ ಹೇಳ್ಬೇಕು ಅರ್ಜಿ ಯಾರು ಕೊಟ್ಟಾರ ಹೇಳ್ಬೇಕು ನಮ್ಗೆ ವಿದೌಟ್ ಅವ್ರ ನಾಲೆಜ್ ಯಾರು ಕೊಟ್ಟಾರ ಹೇಳ್ಬೇಕು ನಾವು ಯಾರು ಇವತ್ತು ಸಂಬಂಧಪಟ್ಟಂಗೆ ಏನು ಗಲಾಟೆ ನಡೀತಾ ಇದೆ ಸರ್ ಅದ್ರ ಬಗ್ಗೆ ತಮ್ಮ ಏನು ಕ್ರಮ ಒಂದು ಈ ಆಸಿಫ್ ದರ್ಗಾ ಸಂಬಂಧಪಟ್ಟಂಗೆ ಇಲ್ಲಿ ಏನು ಪ್ರತಿ ವರ್ಷ ಅವ್ರು ಜಾತ್ರೆ ಮಾಡ್ತಾರೆ ಆ ಟೈಮಲ್ಲಿ ಅವ್ರೇನೋ ಪ್ರತಿ ವರ್ಷ ಅದೇನೋ ಜೈಲ ಅಂತ ಕಟ್ತಾರೆ ಬಟ್ ಈ ಸದ್ಯನ ಹೊಸದಾಗಿ ಕಂಬ ಆಗ್ತದೆ ಆ ಥರ ಹಾಕ್ಬಾರ್ದು ಅಂತಕೊಂಡು ಕೆಲವೊಂದು ನಮ್ಗೆ ಬಂದಿದ್ರಿಂದ ಏನು ಕಾನೂನು ತೊಡಗಳು ಆಗ್ತಾವ ಅಂತಕೊಂಡು ಅವ್ರು ಈಗ ನಾವು ಒಂದು ಬಂದ್ ಮಾಡ್ಸಕ್ಕೆ ಹೋದ್ವಿ ಆ ಟೈಮಲ್ಲಿ ಅವರು ಇಲ್ಲ ದರ್ಗಾ ಜಾತ್ರೆ ಇದೆ ಜಾತ್ರೆ ಟೈಮಲ್ಲಿ ನಮ್ಗೆ ಭಾವನಾತ್ಮಕ ಧಕ್ಕೆ ಆಗುತ್ತೆ ಆ ಥರ ನಾವು ಮುಗಿದ ಮೇಲೆ ತಗೋದು ಅಂತ ಹೇಳಿದ್ರು ಮುಗಿದ ಮೇಲೆ ಸುಮಾರು ನಮ್ಮ 2-3 ದಿನದಿಂದ ನಮ್ಮ ಆಫೀಸರ್ಸ್ ಬಂದು ಅವ್ರು ತಿಳ್ಕೊಂಡು ಹೇಳಿದ್ದಾರೆ ತಗೊಳ್ಳಿ ಅಂತಕೊಂಡು ಅವ್ರು ತಗೊಂಡಿಲ್ಲ ಅದಕ್ಕಾಗಿ ನಾವು ಕಾರ್ಪೊರೇಷನ್ ತೆಗಿಲಿಕ್ಕೆ ಬಂದಿದ್ವಿ ಅವರು ನಾವು ಪ್ರೈವೇಟ್ ಜಾಗದಲ್ಲಿ ಹಾಕೋದು ಅಂತ ಹೇಳ್ತಾರೆ ಬಟ್ ನಾವು ಕಂಪ್ಲೀಟ್ ರೋಡ್ ಸರ್ವೆ ಮಾಡಬೇಕಾಗುತ್ತೆ ಸರ್ವೆ ಮಾಡಿದ್ಮೇಲೆ ಅವ್ರು ಪ್ರೈವೇಟ್ ಜಾಗ ಯಾವುದು ಸರ್ಕಾರಿ ಜಾಗ ಒಂದು ಗೊತ್ತಾಗುತ್ತೆ ಅಲ್ಲಿ ತಗೊಳ್ಳಿಕ್ಕೆ ಅಂತ ಹೇಳಿದ್ವಿ ಮತ್ತು ಅವ್ರು ತಗೊಳ್ಳಿಕ್ಕಂದ್ರೆ ಆಮೇಲೆ ನಾವು ಕಾರ್ಪೊರೇಷನ್ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ ಇಲ್ಲ ಈಗ ಇದಕ್ಕೆ ಸಂಬಂಧಪಟ್ಟಾಗೆ ಯಾವ್ದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಇಲ್ಲ ಸಾರ್ವಜನಿಕ ತೊಂದರೆ ಅಂತಲ್ಲ ಯಾವುದೇ ಇರ್ಬೋದು ಯಾವುದೇ ಜಾತ್ರೆ ಇರ್ಬೋದು ತಾವು ನೋಡಿರ್ಬೋದು ಯಾವುದೇ ಅಕಸ್ಮಾತ್ ಮರಣ ಇರ್ಬೋದು ಅವ್ರ ಬ್ಯಾನರ್ಸ್ ಇರ್ಬೋದು ಬಂಟಿಂಗ್ಸ್ ಇರ್ಬೋದು ಯಾವುದೇ ಇರ್ಬೋದು ಅವ್ರ ಪ್ರೋಗ್ರಾಮ್ಸ್ ಮುಗಿದ್ಮೇಲೆ ಅವ್ರು ತಗೋಬೇಕು ಇಲ್ಲ ಕಡೆ ಅಕಸ್ಮಾತ್ ತೆಗಿಲಿಕ್ಕೆ ನಾವು ಕಾರ್ಪೊರೇಷನ್ ತೆಗಿತಾ ತಮಗೆ ಓದಿದೆ ಸಾಕಷ್ಟು ಬೇರೆ ಬೇರೆ ಸಮಾಜಗಳು ತೆಗೆದಿದ್ದೀವಿ ಇದು ಈ ದರ್ಗಾಕ್ಕೆ ಸಂಬಂಧಪಟ್ಟಂಗೆ 40 ದಿನಗಳವರೆಗೆ 40 ಡೇಸ್ ಒಂದು ಜಾತ್ರೆಗೆ ಸಂಬಂಧಪಟ್ಟ 40 ದಿನಗಳವರೆಗೆ ಈ ಜಾತ್ರೆಗೆ ಇದು ತುಂಬಾ ಫೇಮಸ್ 300 ವರ್ಷಗಳ 400 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಜಾತ್ರೆ ಇಲ್ಲಿ ಭಕ್ತರು ಬರ್ತಾ ಇರ್ತಾರೆ ಅವರ ಒಂದು ನಂಬಿಕೆಗೆ ಅವರ ಒಂದು ಧಾರ್ಮಿಕ ಇದಕ್ಕೆ ಧಕ್ಕೆ ಆಗ್ತದೆ ಅಂತಕ್ಕಂಥ ವಿಚಾರವಾಗಿ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಈ ವಿಷಯ ನಮಗೆ ಇದು ಗೊತ್ತಿರಲಿಲ್ಲ ಬಟ್ ಅವ್ರು ಇವತ್ತು ಹೇಳ್ತಾರೆ ಬಟ್ ಏನಂದ್ರೆ ನಮಗೆ ಅವ್ರು ಮೊನ್ನೆ ನಾವು ಹೇಳಿದಾಗ ನಾವು ತಕ್ಕೋತೀವಿ ಜಾತ್ರೆ ಮುಗಿದ ತಕ್ಷಣ ನಾವು ಇಮಿಡಿಯೇಟ್ ತಕ್ಕೋತೀವಿ ಅಂತ ಅವ್ರು ಹೇಳಿದ್ದಾರೆ ನಿನ್ನೆ ನಮ್ಮ ಅಧಿಕಾರಿಗಳು ಬಂದಾಗ ಸಹಿತ ಅವ್ರು ಹೇಳಿದ್ದಾರೆ ಸಾಯಂಕಾಲ 6 ಗಂಟೆ ಸಮಯ ಬಂದಾಗ ನಮ್ಮ ಪ್ರೇಯರ್ ಇದೆ ರಂಜಾನ್ ಟೈಮಲ್ಲಿ ಪ್ರೇಯರ್ ಮುಗಿದ್ಮೇಲೆ ನಾವು ರಾತ್ರಿ 9 ಗಂಟೆ ನಂತರ ತಕ್ಕೋತೀವಿ ಹೇಳಿದ್ದಾರೆ ಅದಕ್ಕೆ ತಗೊಂಡ್ಲ ಆ ಕಾರಣಕ್ಕೋಸ್ಕರ ನಾವು ಬಂದಿದ್ದೀವಿ ಮತ್ತೂ ಸಹಿತ ನಾವು ರಿಕ್ವೆಸ್ಟ್ ಮಾಡ್ತೀನಿ ಈ ಥರ ಯಾವುದೇ ಒಂದು ಹಬ್ಬ ಇರ್ಬೋದು ಪ್ಲಸ್ ಬೇರೆ ಅಕಸ್ಮಾತ್ ಯಾವುದೋ ಸಮಾಜ ಇರ್ಬೋದು ಅಂತ ಸಂದರ್ಭ ಸಹಿತ ನಾವು ಯಾವುದು ಪಕ್ಷಾತೀತವಾಗಿ ನಾವು ಕೆಲಸ ಮಾಡ್ಕೊತ ಬಂದಿದ್ವಿ ಈಗಲೂ ಸಹಿತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಥ್ಯಾಂಕ್ ಯು ಆಫೀಸರ್ಗಳು ಬಂದು ಜಾತಿವಾದಿಯಿಂದ ಮಾತಾಡಿ ಅವ್ರಿಗೆ ಇಲ್ಲ ಇಲ್ಲಿ ಎಲ್ಲರೂ ಬಿಜಾಪುರ ಅಂತಂಬರಂಗಿದ್ದಾರೆ ಆತರ ಯಾವುದಿಲ್ಲ ಅವರು ಒಂದು ಪರ್ಟಿಕ್ಯುಲರ್ಲಿ ಒಂದು ಸಮುದಾಯದ ಕುರಿತಾಗಿ ಬಂದು ನೀವು ಮುಸಲ್ಮಾನರು ಹಿಂಗ್ ಮಾಡ್ತೀರಿ ಹಂಗ್ ಮಾಡ್ತೀರಿ ಅಂತ ಧಕ್ಕೆಯನ್ನ ತರ್ತಕ್ಕಂಥ ವಿಚಾರವಾಗಿ ಒಬ್ಬ ಅಧಿಕಾರಿ ಹಿಂಗೆ ಮಾತಾಡ್ತಾರೆ ಅಂತಕ್ಕಂಥ ಇಲ್ಲ ಒಂದು ಅವ್ರು ಚರ್ಚೆ ಮಾಡಿ ಅವರು ಹೇಳಿದ್ದಾರೆ ನಾನು ಸಹಿತ ಅವರನ್ನು ದೂರನ್ನು ಕುರಿಮುಖ ಮಾತ್ರ ಡಿಸ್ಕಸ್ ಮಾಡಿದ್ರು ಈ ತರ ಆಗಿದೆ ಸರ್ ಅಂತಂದ್ರು ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ ಆದ್ರೆ ಮಾತಾಡ್ಲಿಕ್ಕಿಲ್ಲ ಅಕಸ್ಮಾತ್ ಏನಾದ್ರು ಅವ್ರು ಯಾವ ವಿಷಯಕ್ಕೆ ಆತರ ಆಗಿದೆಯೋ ಏನಾದ್ರು ಗೊತ್ತಿಲ್ಲ ಬಟ್ ಅವ್ರು ಮಾತಾಡಿದ್ರೆ ತಪ್ಪು ಮಾತಾಡಬಾರ್ದು ನನ್ನ ಪ್ರಕಾರ ಮಾತಾಡ್ಲಿಕ್ಕಿಲ್ಲ ಅವರು ಯಾಕಂದ್ರೆ ನಮ್ಮ ಅಧಿಕಾರಿಗಳು ಹತ್ರ ಯಾರು ಆತರ ಇಲ್ಲ ನಮ್ಮ ಅನುಪಸ್ಥಿತಿಯಲ್ಲಿ ಆತರ ನಮ್ಮಲ್ಲಿ ಯಾರು ಆತರ ಮಾತಾಡಲ್ಲ ಬಟ್ ನೋಡ್ರಿ ಈಗ ನಾವು ನೋಡಿ ಈಗ ಒಂದು
ನಮ್ಗೆ ಗೊತ್ತಿದೆ. ಈಗ ಅವ್ರು ಹೇಳಿದ್ರು ನಾವು ಜಾತ್ರೆ ಮುಗಿದ ತಕ್ಷಣ ತಕ್ಕೋತೀವಿ ಅಂತ ಹೇಳಿದ್ರು. ನಿನ್ನೆ ಬಂದ್ರು ಪ್ರೇಯರ್ ಮುಗಿದ್ಮೇಲೆ ತಕ್ಕೋತೀವಿ ಅಂತ ಹೇಳಿದ್ರು. ಒಂದು ಮನುಷ್ಯ ಈಗಂದ್ರೆ ಸರ್ಕಾರ ಇಲಾಖೆ ಸಹಕಾರ ಮಾಡಬೇಕು ಅದ್ರಿ. ಯಾಕಂದ್ರೆ ನಾವು ಸಹಿತ ಅವ್ರಿಗೆ ಧಾರ್ಮಿಕವಾಗಿ ಅವ್ರು ಬಹಳ ಧಕ್ಕೆ ಬರಬಾರ್ದಕ್ಕೂ ನಾವು ಇಲ್ಲಿವರೆಗೆ ಅವಕಾಶ ಕೊಟ್ಟಿದ್ವಿ. ಅವ್ರು ತಕ್ಕೊಂಡು ತಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. अस्सलाम वालेकुम रहमतुल्लाहि वबरकातुहू। आप लोग कल से इस हाशिमपुर दरगाह सर्कल में जो डेवलपमेंट हो रहे हैं आप लोगों के सामने मैं कल भी बता चुका हूँ। अभी कॉर्पोरेशन कमीशन आकर जो है हमारे ऊपर ज़बरदस्ती कर रहे हैं, दबाड़े के कर रहे हैं कि ये जो हमें हर साल जो उर्स में हमें झेला लगाते हैं हमारे दरगाह की तरफ से, ये निकालो बल को। हमें उनको एक रिक्वेस्ट कर रहे हैं कि कौन ये निकालो बल को तुम ना एलिगेशन दिए, उनका नाम बोलो कर बोल रहे हैं। उन्होंने बोल रहे हैं मुझे एलिगेशन नहीं है, उन्होंने बोल रहे हैं मुझे पॉलिटिकल प्रेशर है। कौन सी पॉलिटिकल लीडर प्रेशर कर रहे हैं वो भी बोलने तैयार नहीं, या कांग्रेस के हैं या बीजेपी के हैं वो भी नहीं बोल रहे अपना। और कल से उन्होंने आपको अपना तकलीफ दे रहे हैं। हमें रोज़दार लोग आए, अभी भी हम रोजे से हैं, धूप में हमें ठहर रहे हैं। ठहर कर सुबह में 11 बजे आतूँ कर बोले थे, अभी तक ठहरे थे। हमें बोल रहे हैं कि अगर प्राइवेट जगह के अंदर हमें शिफ्ट कर लेते हैं, बोले तो उन्होंने नहीं शिफ्ट करना। और कल जो है इनका एक AW आता हल्ली बोल को, उन्हें हमारी ज़ात के ऊपर गाली दे गया हमने। बोला कि तुम्हें मुसलमान लोग खाली एंकरेजमेंट करने को स्टेज पैदा हुई और रमज़ान के महीने का हमें गलत फ़ायदा उठा रहे हैं। तो फ़ायदा उठा को हमें ये कर रहे हैं कर बोल को हमारे सामने उन्होंने बोला। हमें बोले बाद कल रात को तुम्हारे 2-3 चैनल वाले भी आए थे, हमारे यूट्यूब वाले यूसुफ भाई भी थे, देखो उन्होंने भी थे, FM वाले भी थे, आप उनसे पूछ सकते हैं। उन्हें गाड़ी में बैठ कर नट गया हमारी ज़ात के ऊपर गाली दिया उन्हें कि हमें लोग जो है कल ज़बरदस्ती एंकरेजमेंट कर को हमारा वो चेक करके बोल को गया उन्हें। अब ये तो तुम देख सकते हैं कि एंकरेजमेंट तो क्या भी नहीं है। एक पाइप के वास्ते सार्वजनिक किसे तकलीफ पूरी करने का वो बोलने तैयार नहीं। सार्वजनिक कह कर बोल रहे हो, सार्वजनिक में कौन तकलीफ देने वो बोलने तैयार है पहली बात। और दूसरी बात कमिश्नर बोलते हैं, हमें बोले कि हमें प्राइवेट लैंड है हमारी बाजू, हमें वहाँ शिफ्ट कर रहे थे, वो तो शिफ्ट करने के वास्ते भी उन्होंने तैयार नहीं। अभी बोल रहे हैं सर्वे करा देंगे। हमें क्या बोले उनको, सर्वे कराओ, अगर वो सर्वे करने के बाद अगर हमें एंकरेजमेंट है बोलो तो हमें सरकारी को शिफ्ट कर लेते हैं प्राइवेट लैंड में। हमें एक मनवी दी उनको। अभी हमारे दरगाह की जो रोड देख रहे थे, पूरी रोड एंकरेजमेंट पे है, पूरी रोड। तुम्हें वहाँ जाकर दरगाह के क्रॉस को फिरेंगे तो तुम ना पूरा कारपोरेशन की जगह में कितने 20 फुट 30 फुट वो छोड़ रहे उन्होंने, क्योंकि उनको हुनावी करके उन्होंने करा। ये पोल उनके इसमें खटक रहा है, तो क्या पेड़ दुख रहा है कमिश्नर का और इनका माल नहीं। और हल्ली जो बोले हल्ली को और कमिश्नर को हमें सरकार को ये मनवी करते हैं, ऐसे जातवाद करने वाले कमिश्नर को होते या उनके असिस्टेंट को होते तुम्हें नहीं रखना, फौरन उनको सस्पेंड करके उनका तबादला करना। ये हमारी डिमांड है जिला डेढ़ को। नहीं हमें अभी अगर नहीं करे तो हमें 1 घंटे के अंदर पूरा हमें चटाई डाल लेते हैं, मंडवा डालते हैं, टेंट मारते हैं, मार को हमें भूख हड़ताल बढ़ते हैं। जब तक के कमिश्नर का और हल्ली को जब तक सजा नहीं मिलती उन्हें हमारी जात के ऊपर गालेंगे हल्ली और उसे सपोर्ट करे कमिश्नर। अभी तुम्हें खुद देख सकते हैं, उन्हें बोला उसके अंदर के उन्हें नहीं बोला होगा, वो अल्फाज थे उनके। तुम्हें उसके ऊपर उनको कमिश्नर को तुम्हें बात करो तो तुम्हें जवाब भी देने। अभी मैं एक रिक्वेस्ट रेज कर रहा हूँ जिला अधिकारी को, ये उन्होंने इसके अंदर इन्वॉल्व होना और कारपोरेशन मेयर इन्वॉल्व होना। और हमें अब जो है एप्लीकेशन ऑलरेडी हमें कारपोरेशन कमिश्नर को, DC को, नगर शासक को ऑलरेडी हमें एप्लीकेशन दी। उसके ऊपर उन्होंने क्या एक्शन लेते करने का लेन दे। अगर हमारा खंबा एंकरेजमेंट में है अगर तो हमें शिफ्ट करते करके बोले तो सुनने तैयार नहीं। उन्होंने बोलते हैं काटना, कौन बोले काटने वास्ते कर बोले तो वो भी बोलने तैयार नहीं। पॉलिटिकल प्रेशर है करें किसका वो भी तैयार नहीं। अभी हाँ वीडियो सबूत है जो उन्होंने आपको आपके जात पर कुछ कहा था? मैं अकेला नहीं, इसके अंदर 100 गवाह हैं कल रात के। हाँ क्या भी आपने रिकॉर्डिंग किया? नहीं रिकॉर्डिंग उन्होंने हमें ना जब उन्होंने आके बोले रहे हम रिकॉर्डिंग नहीं करे, रिकॉर्डिंग करे होंगे बच्चे। मैं कोशिश करता हूँ वीडियो लेने की वापस है। उन्होंने जाकर गाड़ी में डांट गए हमारे बच्चे वगैरह जाकर, मेरा भतीजा जाकर बुलाने गया उनको, आओ कर बोल को नहीं आए उन्होंने। अभी जो भारतीय मेयर थे उस वक्त यहाँ पे सामान बनाने के लिए महानगर पालिका से संकल्प किया गया। तो उनको पूछो तो इससे क्या वो तो बनाए नहीं उन्होंने। क्या बोले हमारे पास पैसे नहीं है उन्होंने। तो महानगर पालिका हाँ उन्होंने बोले हमारे पास पैसे नहीं कर बोले परमिशन देते हैं मैं तुम्हें बना लेना क्यों। अब इसके अंदर जो है कारपोरेशन कमिश्नर है और AW हल्ली है इन्वॉल्व नहीं। इसके अंदर उन्होंने क्या लिए क्या नहीं हमने मालूम नहीं, और ले को हमारे पर जबरदस्ती कर रहे हैं। हमें उनको इतना रिक्वेस्ट कर रहे हैं, हमें बोले उनको सर्वे करो, सर्वे कर को तुम्हें अगर हमें एंकरेजमेंट में है तो हमें पीछे सरकार लेते हैं, हमारी प्राइवेट जगह है पीछे, प्राइवेट जगह में करते हैं। नहीं उसे भी मानने तैयार नहीं होना। उन्होंने बोलते हैं कि अब उनको बोल रहे प्रेशर है कर किसका। अब सब मुसलमान तो एक को तुम्हें कांग्रेस को जोड़ देते। अब कांग्रेस के लोग ऐसा कर रहे हैं देखो। अब प्रेशर किसका है उनको पूछो तुम्हें जाको, हमने बोल रहे नहीं होना।
क्या कांग्रेस के लीडर का है कि बीजेपी के लीडर का है बोल रहे नहीं, लेकिन हमारा प्रेशर है करो पॉलिटिकल प्रेशर। इससे क्या तकलीफ हो रही करने को लीडर को पूछना हमें। आप पीछे लेने की बात किया तो ये मुद्दा यही पर खत्म हो जाता है। हाँ तो हमें 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 पीछे लेने तैयार है, उन्होंने पीछे भी नहीं लेना कहते हम ना। इससे तकलीफ इससे क्या तकलीफ है जरा बोलो तुम्हें, यहाँ दिखाओ ये जिला है, इससे क्या तकलीफ है। अभी तक हमने आको कारपोरेशन वाले हमें कभी हमने बोले नहीं, ये पहली मरतबा आको हमने उन्होंने दबाड़ी के करें, जबरदस्ती करें, काढ़ो रात को 12 बजे जी ये फातें की चक्कर को जिला ला रही थी, नीचे पड़ा क्या हालत बोलो। हमें एक आखिर 10 लाख बटा रही है, ये दरगाह को खाली बीजापुर के लोग नहीं आते, तुम्हें खुद मीडिया कवरेज करें और उसके अंदर कितने लोग आते काका शायद तुम्हें मालूम है, पूरे हिंदुस्तान भर को लोग आते हैं यहाँ। अब ये हमारे ये झेला किसके पेट में चुप रहा है मुझे मानने वाला, वो बोल रहे हैं नाम उन्होंने। तो अभी आपकी क्या मांग है सर? हमारी क्या मांग है, हमारे साथ अगर नाइंसाफी उन्होंने कमिश्नर अगर पर्सनली कर रहे हैं तो मैं कमिश्नर साहब को रिक्वेस्ट करे तो है, मैं हमारे डिस्ट्रिक्ट मिनिस्टर एमबी पाटिल साहब को रिक्वेस्ट करता हूँ कि ऐसे लोगों को तुम्हें नहीं रखना, यहाँ जातिबाजी करने लोगों को नहीं लगना। हल्ली आको मैंने ओपन हमारे जात के ऊपर गालें दे रहे, तुम्हें मुसलमान खाली रमजान की दिन के अंदर एडवांटेज लेको तुम यूज करते हैं क्या, तुम्हारे खाली तुम्हारे लोग खाली एनकरेजमेंट करने में चाहिए, दूसरा क्या भी काम नहीं तुम ना कहता हूँ अपना। ये तब बोल को डांट गया, अभी आया नहीं, मुझे बुलाओ हल्दी को बुला को तुम्हें बैठ लो, उसका बोला कि नहीं पूछो, यहाँ आ रहे तुम्हारे कितने लोग हैं सब जने गवाही देते हैं तुम्हारा। अब हमारा ये कहना ये था कि हमारे अब जो दरगाह का जिला है हमें हर साल लगाते हैं, हमने आज तक कोई तकलीफ दिए नहीं। अभी तकलीफ कई गुजरे, कांग्रेस गवर्नमेंट के अंदर मुसलमानों को तकलीफ आ रही, कई बारी समझ में नहीं आ रहा, क्या ऊपर तक बात नहीं जा रही, क्या देखना मुख्यमंत्री तक। मैं चीफ मिनिस्टर साहब को और डिप्टी चीफ मिनिस्टर साहब को दोनों को ये रिक्वेस्ट करता हूँ कि बीजापुर के अंदर जो है मुसलमानों के ऊपर जुल्म हो रहा है, ये जो तकलीफ हो रही है उसके ऊपर और तुम्हें सीरियस एक्शन लेना है कि अधिकारियों को टाइट करना, उन्हें क्या करें करने का उनके पास रिटर्न एक्सप्लेनेशन लेना और उनको सस्पेंड करना और यहाँ से ट्रांसफर करना। सर पुलिस गाड़ी आई हुई है और जेसीबी आई हुई है, इस पर अब तुम्हें अंदाजा लगाओ, हमारे ऊपर जबरदस्ती करेंगे नहीं, तुम्हें खुद देखो तो तुम्हें डालो नहीं। अब आज ही 3 बार हमें रोजा रोजा जो है कल रोड पर खोले अठेर को, और अभी भी सब रोजा रहते हैं, कौन बेरोजगार नहीं, सब रोजा रहे चाहिए। हमें रोजे के हाल में तकलीफ नको जो कर बोले तो हमारा होना हो को तकलीफ दे रहे हो ना, मुसलमान तकलीफ दो, रोजा है अभी तकलीफ दो, रमजान के महीने में नहीं आती बाहर कर बोल, हमें सब छोड़ दे का ठहरे यहाँ। सर इस बार जो जिले को लेकर मामला पेश आया, ये पहली दफा या इससे पहले कहीं कोई ये पहली मरतबा साहब, और हमें उनको पूछ रहे हैं क्योंकि अभी में अतरा मोहल्ले देख सकते रहे, दोनों तरफ हिंदू भाई हैं हमारे, इधर ब्राह्मण लोग आए अचार कट्टे उन सब हमने साकार करते हैं, और उसको 2 दिन ट्रैफिक इतनी जाम होती है, 2 दिन सब बर्दाश्त करते हैं। इन्हों अंकल के वकील साहब है, इन्हों सब अपना उर्स के लिए ताउन करते हैं, आको दरगाह तक आको उर्स में जो भी गए उसके इसके अंदर हमारा ताउन करते हैं। इनको कौन हमारे साथ भाया भाया रहे कहीं, अब इनको कमिश्नर साहब को कौन काड़ा कर रहे हैं मालूम नहीं, बोल रहे अपने नाम। अगर आपकी मांगे सुनी नहीं गई तो आपका अगला हमें यहाँ स्ट्राइक पर बैठते हैं, रोड बंद कर को हमें यहाँ स्ट्राइक पर बैठना है, अभी बढ़ते हैं, अभी मंडप वाले बुलाते हैं, मारते हैं, रोड बंद कर बैठते हैं, जब तक हमारा इंसाफ नहीं मिलता हमें छलने वाले नहीं। हमारा इंसाफ 2 चीज डिमांड है हमारे, एक वो हल्ली आको मीडिया के सामने हमारा जो बोले माफी मांगना, हमारी जात को गाली देने, दूसरी बात कमिश्नर के हाँ में हाँ मिला, कमिश्नर माफी मांगना, और एमबी पाटिल साहब को मैं रिक्वेस्ट कर रहा हूँ कि उन्हें किसी भी हालत में दोनों ऑफिसर का तबादला कर सस्पेंशन करना। ನಮ್ದಂತೂ ಏನು ದಾರದ ಇದು ಮಾಡ್ಲಕತ್ತಾರ ಸಂಪೂರ್ಣ ಬೆಂಬಲ ಅದ, ನಮಗೇನು ಇವ್ರಲಿಂದ ನಮಗೆ ಏನು ತೊಂದರೆ ಇಲ್ಲ ಏನಿಲ್ಲ, ನಮ್ಗೆ ಅಂಥದ್ದು ಏನ್ರಿ ಬಂದ್ರೆ ನಮ್ಗೆ ಸಹಾಯ ಮಾಡ್ತಾರ, ಹೆಲ್ಪ್ ಅದಾರ, ಅದ್ರ ಸಂಬಂಧ ನಾವು ಇವ್ರಿಗೆ ಸಂಪೂರ್ಣ ಬೆಂಬಲ ಅದ ರೀ ನಮ್ಗೆ। ಇದು ನಾ ಸಣ್ಣಾಗಿದ್ದೀನಿ ಹಿಡಿದು ನೋಡ್ಕೊತ ಬಂದೇನಿ ರೀ ದರ್ಗಾ ಜಾತ್ರೆ, ನಾ ಸಣ್ಣಾಗ ಹಿಡ್ದೆ ಇದು ಇಲ್ಲೊಂದು ಹಾಕ್ತಾರ್ರಿ ಅಲ್ಲೊಂದು ಹಾಕ್ತಾರ, ನಿಮ್ಗೇನು ತೊಂದರೆ ಇಲ್ಲ? ನಮ್ಮ ದಿನಾತ್ಗಾದ್ರೆ ಅವ್ರು ನಮ್ಗೆ ಇನ್ನ ನಮ್ಮ ಅಂಬೇಡ್ಕರ್ ಜಯಂತಿ ಮಾಡಾಕಂದ್ರೆ ನಮ್ಗೆ ಸಹಕಾರ ಮಾಡ್ತಾರ, ಅದನ್ನ ಬಿಟ್ರೆ ಶಕೀಲ್ ಸಾಹೇಬ್ನು ನಮಗೆ ಹೆಲ್ಪ್ ಮಾಡ್ತಾರ್ರಿ, ನಮಗೇನು ತೊಂದರೆ ಇಲ್ಲ। ಅಣ್ಣ ತಮ್ಮ ಇದ್ದಂಗಿದ್ದೀವ್ರಿ ಇಲ್ಲಿ, ಅವ್ರು ಉಣೆ ಹೆಸರು ಗಾಂಧಿನಗರ ಐತಿ, ಅಂಬೇಡ್ಕರ್ ಆಶಿಂಪುರ ಗಾಂಧಿನಗರ ಇಟ್ಟಾರ ಅವ್ರು, ನಮ್ಮ ಎರಡೂ ಇದ್ರೊಳಗೆ ನಮ್ಗೆ ಏನು ತೊಂದರೆ ಇಲ್ಲ। ನಮ್ಮ ಓಣಿ ಇವ್ರು ಅದ ಎಲ್ಲ ಇವ್ರು ನಮ್ಮ ಓಣಿ ಸದಸ್ಯರು ಹಿರಿಯರ್ ಅದಾರ, ಎಲ್ಲಾರು ನಾವ್ ಎಲ್ಲಾರು ಒಂದು ಸಾರ್ವಜನಿಕರಿಗೆ ತೊಂದರೆ ಆಗಲಾಗ್ತಿಲ್ಲ ಅಂದ್ರೆ ಇದು ಯಾರಿಗೆ ತೊಂದರೆ ಕೊಡತ್ತದ? ಸರ್ ಯಾರಾದ್ರೂ ಏನೋ ಯಾರಿಗೆ ಸಾರ್ವಜನಿಕ ಪಬ್ಲಿಕ್ ಏನು ಇದರಿಂದ ಯಾವುದೋ ಪ್ರಾಬ್ಲಮ್ಗಳಿಲ್ಲ, ಈಗ ಯಾವುದು ಈ ಸುಮಾರು ವರ್ಷದಿಂದ ಕಟ್ಕೋತ ಬಂದಾರ, ಸುಮಾರು 40 ವರ್ಷದಿಂದ ಕಟ್ಟಾರ, ಸಮಸ್ಯೆ ಇದೇ ವರ್ಷದಿಂದ ಚಾಲು ಆಗೈತಿ, ಇದಕ್ಕಿಂತ ಮುಂಚೆ ಕಟ್ತಿದ್ರು ಯಾರು ಇದ್ರ ಬಗ್ಗೆ ಏನು ಅಬ್ಜೆಕ್ಷನ್ ಯಾವ್ದು ಪ್ರಾಬ್ಲಮ್ಗಳು ಇರ್ತಿತ್ತಿಲ್ಲ, ಪಬ್ಲಿಕ್ ಸಾರ್ವಜನಿಕ ಯಾವ್ದು ಪ್ರಾಬ್ಲಮ್ ಇಲ್ಲ, ಇದರಿಂದ ನಾವ್ ಇಲ್ಲಿ ಹಗಲ ರಾತ್ರಿ ಇಲ್ಲೇ ರೋಡ್ ಮೇಲೆ ತಿರುಗಾಡ್ತೀವಿ, ನಮ್ಗೆ ಯಾವ್ದು ಪ್ರಾಬ್ಲಮ್ ಇಲ್ಲ।
ನಮ್ಮ ದಲಿತರಿಗೆ ಅಂದ್ರು ಇನ್ನಾತಗ ಇವ್ರಲಿಂದ ದರ್ಗಾಲಿಂದಾಗ್ಲಿ ದರ್ಗಾದ ಸಾಹೇಬ್ಗಳಿಂದಾಗ್ಲಿ ಯಾವುದೇ ನಮ್ಗೆ ದೌರ್ಜನ್ಯ ಇಂಥವು ಏನು ನಮ್ಮ ಮ್ಯಾಗ ಆಗೇ ಇಲ್ಲ. ನಮಗೆ ಸಂಪೂರ್ಣವಾದ ಬೆಂಬಲ ಅವ್ರಿಗೆ ಅದ. ಅವ್ರು ನಮಗೆ ಮಾಡ್ತಾರೆ, ನಾವು ಇದಕ್ಕೆ ಅವ್ರು ಏನು ತಮ್ಮ ಇದ್ರದ್ದು ದ್ವಾರ ಕಟ್ಕೊಳಕ್ ಇದದ ನಮ್ದು ಸಂಪೂರ್ಣ ಬೆಂಬಲ ಅದ. ಇಲ್ಲ ಅವ್ರು ಸಾಹೇಬ್ರು ಹೇಳಿದ್ರೆ ನಾವು ಅವ್ರ ಜೋಡಿ ಅಮರನ ಉಪವಾಸಕ್ಕೂ ಸರಿ ರೆಡಿ ಇದೀವಿ, ಸತ್ಯಾಗ್ರಹ ಮಾಡ್ಲಕ್ ಕುಂದ್ರಲಕ್ಕೂ ರೆಡಿ ಇದೀವಿ, ಹೋರಾಟ ಮಾಡ್ತೀವಿ. ನನ್ನ ಹೆಸರು ರಾಜು ಗುದ್ದಾರ್. ನಾವು ಸಂಜು ಗುನ್ನಪ್ಪ ಮಾಡಕತ್ತಾರ ಅದನ್ನು ಗೊತ್ತದ, ನಮ್ಗೇನು ಗೊತ್ತಿಲ್ಲ. ನಿಮ್ಗೆ ಯಾರ್ದು ಪ್ರೆಷರ್ ಅದ ಅದನ್ನು ಗೊತ್ತದ. ಈಗ ಅದೊಂದು ಆಸ್ಪತ್ರೆ ಮಾಡಿಕೊಟ್ಟು ಸುಮ್ಮನೆ ಬೆಳೆಸಿದ್ದು ಯಾವ್ದು ಉಪಯೋಗ ಇಲ್ಲ. ಅವ್ರ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಸರ್ವೆ ಮಾಡಿಕೊಡ್ರಿ. ಎಲ್ಲಿ ಕಟ್ಟಾಕತ್ತೀರಿ ಹೇಳ್ರಿ. ಇಲ್ಲ ಈಗ ನೀವು ಸರ್ವೆ ಮಾಡ್ರಿ ಸರ್ವೆನಾಗ ಇದು ಅಂದ್ರೆ ನಾವು ತಗೊಂಡು ನೀವು ತೆಗಿಬೇಡ್ರಿ ನಮ್ಗೆ ಬಂದ ಆಗ್ತಾ ಇದೆ ದರ್ಗಾದ. ನೀವು ತೆಗಿಬೇಕಾದ್ರೆ ನಮ್ಗೆ ಒತ್ತಾಯ ಮಾಡ್ತಿದ್ರೆ ಹೇಳ್ರಿ, ಮಾಡ್ರಿ. ನಾವು ಅದ್ರ ಬಗ್ಗೆ ನಮ್ಮೊಂದು ನೋಟಿಸ್ ಕೊಡ್ಬೇಡ್ರಿ. ನಾವು ತೆಗಿಯಕ್ಕೆ ಇದು ತೆಗಿಯಕ್ಕೆ ನೋಟಿಸ್ ಕೊಡ್ಬೇಡ್ರಿ. ಯಾರಾಗ ಸಾರ್ವಜನಿಕ ನಾ ಎಲ್ಲರಿಗೂ ಸಹಿ ತಗೊಂಡು ಎಲ್ಲಿ ಒಂದು ತೋರಿಸ್ರಿ, ಒಂದು ತೋರಿಸ್ರಿ. ಇಲ್ಲ ಅದು ಕಡಿಗಿಲೆ ಮಾಡ್ತಾರ, ತೆಗಿತಾರೆ. ನಮ್ದು ವರ್ಷಕ್ಕೆ ನಾವು ಕಟ್ತೀವಿ, ನಾವು ತೆಗಿಯಲ್ಲ. ಇಲ್ಲ ಪ್ರತಿಯೊಂದು ಯಾಕೆ ಹೇಳಿ ನೀವು ಸಾರ್ವಜನಿಕ ಹೇಳ್ಬೇಕು. ನೀವು ಇಲ್ಲ ಎಲ್ಲಿ ಸತ್ತೀರಿ ನೀವು ಎಲ್ಲ ಇಲ್ಲಿಗಲ್ ಕಮೆಂಟ್ ಕೊಡೋದು. ನಮ್ಗೆ ಗೊತ್ತು ಬಿಡ್ರಿ. ಅಲ್ಲಿ ನಿಮ್ ಕಾರ್ಪೊರೇಷನ್ ಏನೇನ್ ನಾವು ಹಬ್ಬ ಅಂದ್ರೆ ಏನ ನಮ್ ದರ್ಗಾದ ಜಾತ್ರೆ ನಾವು ಪೈಪ್ ನೀವು ತೆಗಿಯಕ್ ಸಾಧ್ಯನೇ ಇಲ್ಲ. ನೀವು ಹೇಳತ್ತಿಲ್ಲ. ನನ್ಗೆ ಪೇಷನ್ಸ್ ನೀವು ಇದು ಮಾಡ್ಬೇಡ್ರಿ ಪ್ಲೀಸ್. ನಾ ಇಲ್ಲಿಕಂದ್ರೆ ಬಿಜಾಪುರ್ನಾಗ ನಾ ಏನ್ ಮಾಡೋದಕ್ಕೆ ಮಾಡ್ತೀನಿ. ಅದು ಮಾಡ್ಲಕ್ ಹೋಗ್ಬೇಡ್ರಿ ನೀವು. ದಯವಿಟ್ಟು ಕೈ ಮುಚ್ಚಿ ಹೇಳಾಡ್ತೀನಿ. ನಿಮ್ಗೆ ಪೈಪ್ ಬೇಕಲ್ಲ, ನಾ ಪೈಪ್ ಶಿಫ್ಟ್ ಮಾಡ್ಕೊತೀವಿ. ನಿಮ್ ಕಾರ್ಪೊರೇಷನ್ ಮಾಡ್ಕೊಡಿ ಸರ್. ಸರ್ ನಾವು ಇದು ನೋಡ್ರಿ, ಇಲ್ಲ ನಾವು 8 ದಿವಸ ಕಟ್ಟಾಕ್ತಿವಿ. ಈ 1 ದಿವಸ ಕಾರ್ಪೊರೇಷನ್ ಬಂದಿಲ್ಲ. ಇವತ್ತು ಯಾಕೆ ಬಂದಿರಿ ನೀವು? ಯಾರು ಕಂಬಕ್ಕಿವಿ? ಯಾರು ಹೇಳ್ತಾರ ಹೊಸ ಕಂಬಕ್ಕಿ? ಯಾರು ಹೇಳ್ತಾರ ಹೇಳ್ರಿ. ಏನ್ರಿ ಸಾಹೇಬ್ರ ಯಾರು ಹೇಳ್ತಾರ? ನಿಮ್ಗೆ ತಪ್ಪೈತಿ. ಯಾವಾಗಿಂದ ಕಟ್ಟಾಕತ್ತೀವಿ ನಾವು? ನಾವೇ ಕಟ್ತೀವಿ. ಇಲ್ಲ ನಾವೇನ್ ತಕ್ಕೊಳಂಗಿಲ್ಲ. ನೀವು ದಬಾಡಿಗೆ ಮಾಡಾಕತ್ತೀರಿ ನಮ್ಮ ಮ್ಯಾಗ. ಸರ್ ಬೈಟ್ ತೋರಿ ಎಲ್ಲೆಲ್ಲ ಕಾಯಿ ಇಲ್ಲಿಂದ ಕಮಲ್ ಸರ್ ಮಹಾನಗರ ಪಾಲಿಕೆ ಕಮಿಷನರ್ ತೊಂದರೆ ಇಲ್ಲ. ಬರೀ ಕಾರ್ಪೊರೇಷನ್ ಇಲ್ಲ ಸರ್. ಇದರಲ್ಲಿ ಸಾರ್ವಜನಿಕ ತೊಂದರೆ ಆಗಂಗಿಲ್ಲ. ಬರೀ ಕಮಿಷನರ್ ಅವ್ರಿಗೆ ಮತ್ತೆ ಹಳ್ಳಿಯವ್ರಿಗೆ ಅಷ್ಟೇ ತೊಂದರೆ ಆಗತ್ತದ. ಮಾಡ್ರಿ ನಾವು ಮಾಡಿದ್ಮೇಲೆ ನಾವು ತೆಗಿತೀವಿ. एक मिनट करो तो फाड़ो का फाड़ दो ठहरो. ನಾವು ಕರ್ಕೊಂಡು ನಾವು ಪ್ರೈವೇಟ್ ಜಾಗ ಈಗ ತಗೋತೀವಿ. ಅವ डाले बाजी काट दूं अंतानवा ಎಷ್ಟು ಸತ್ತೋರ್ಗ ए तू जाता क्या नहीं अब बोलो वो बुलडोजर वाला ए काम करे बुलडोजर को पिला आइजा करे बुलडोजर करे रे इलेक्ट्रिक